ಮೀಟರ್ ಮಾಫಿಯಾಗೆ ಏನೇ ಬರಲಿ ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ ವಿದ್ಯುತ್ ಮಾಫಿಯಾದವರಿಗೆ ಹೇಳಿದಿಕ್ಕಾರ. ಬಸ್ ಪ್ರಯಾಣ ದರ, ಮೆಟ್ರೋ ಪ್ರಯಾಣ ದರ, ಪೆಟ್ರೋಲ್, ಡೀಸೆಲ್ ಬೆಲೆ ಹೀಗೆ ದಿನಬಳಕೆ ವಸ್ತುಗಳ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರ ಇದೀಗ ನೀರಾವರಿ ಪಂಪ್ ಸೆಟ್ ಹೊಂದಿರುವ ರೈತರನ್ನು ಸಂಪೂರ್ಣ ನಾಶ ಮಾಡಲು ಹೊರಟಿದೆ. ಸಾಲದೆಂಬಂತೆ ಗೃಹ ಜ್ಯೋತಿ ಹೆಸರಿನಲ್ಲಿ ಉಚಿತ ವಿದ್ಯುತ್ ನೀಡುತ್ತಿರುವ ಸರ್ಕಾರ ಹೊಸ ಸಂಪರ್ಕಗಳಿಗೆ ಅಳವಡಿಸುವ ಮೀಟರ್ ಬೆಲೆಯನ್ನು 100 ಪಟ್ಟು ಹೆಚ್ಚಿಸುವ ಮೂಲಕ ಬಡವರ ರಕ್ತ ಹೀರಲು ಮುಂದಾಗಿದೆ ಎಂದು ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಟಿಎಸ್ ಬಾಬು ಆರೋಪಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಇಂದು ಬೆಸ್ಕಾಂ ಗುತ್ತಿಗೆದಾರರು ಮತ್ತು ಇತರೆ ಸಂಘ ಸಂಸ್ಥೆಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಟಿಎಸ್ ಬಾಬು ಅವರು ಬಸ್, ಮೆಟ್ರೋ, ಹಾಲು, ಇಂಧನ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರ ಈಗ ರೈತರನ್ನು ಸಂಪೂರ್ಣ ನರಕದ ಕೂಪಕ್ಕೆ ದೂಡುವ ಕೆಲಸಕ್ಕೆ ಮುಂದಾಗಿದೆ. ಈ ಹಿಂದೆ ಕೊಳವೆ ಬಾವಿ ಕೊರೆಸಿಕೊಂಡ ರೈತರು ಅಕ್ರಮ ಸಕ್ರಮದಡಿ ಅರ್ಜಿ ಸಲ್ಲಿಸಿದರೆ 30,000ದಲ್ಲಿ ಸಕ್ರಮಗೊಳಿಸಲಾಗುತ್ತಿತ್ತು. ಆದರೆ ಕಳೆದ 6 ತಿಂಗಳ ಹಿಂದೆ ಅಕ್ರಮ ಸಕ್ರಮ ಬಂದ್ ಮಾಡಿ ಸ್ವಯಂ ಕಾಮಗಾರಿ ಯೋಜನೆ ಹೆಸರಿನಲ್ಲಿ ರೈತರನ್ನು ಸರ್ವನಾಶ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ. ಈಗ ರೈತರು ಕೊಳವೆ ಬಾವಿಗೆ ಸಂಪರ್ಕ ಪಡೆಯಬೇಕಾದರೆ ಬರೋಬ್ಬರಿ 2 ಲಕ್ಷದಿಂದ 10 ಲಕ್ಷದವರೆಗೆ ಪಾವತಿಸಬೇಕಿದ್ದು, ಇದರಿಂದ ರೈತರು ದಿಕ್ಕು ತೋಚದಂತಾಗಿದ್ದಾರೆ. ವಿದ್ಯುತ್ ಸರಬರಾಜು ಕಂಪನಿಗಳು ಈವರೆಗೆ ವಿಧಿಸುತ್ತಿದ್ದ 1,000 ರೂಪಾಯಿ ಮೌಲ್ಯದ ಮೀಟರ್ಗೆ ಬದಲಾಗಿ ಇದೀಗ 5,000 ರೂಪಾಯಿ ಬೆಲೆ ಮೀಟರ್ ಅಳವಡಿಸಬೇಕೆಂದು ಆದೇಶ ಹೊರಡಿಸಿದ್ದಾರೆ. ಇದರಿಂದ ಮನೆಗೆ ಹೊಸ ವಿದ್ಯುತ್ ಸಂಪರ್ಕ ಪಡೆಯಬೇಕಾದರೆ ತೀವ್ರ ಸಂಕಷ್ಟ ಎದುರಾಗಲಿದೆ. ಹಾಗಾಗಿ ಗುತ್ತಿಗೆದಾರರಾದ ನಾವು ಇನ್ನು ಮುಂದೆಯೂ 1,000 ರೂಪಾಯಿ ಬೆಲೆಯ ಮೀಟರ್ಗಳನ್ನೇ ಅಳವಡಿಸುವ ಮೂಲಕ ಭ್ರಷ್ಟ ವಿದ್ಯುತ್ ಕಂಪನಿಗಳ ಅಧಿಕಾರಿಗಳಿಗೆ ಸೆಡ್ಡು ಹೊಡೆಯುವುದಾಗಿ ಹೇಳಿದರು. ಅಲ್ಲದೆ ಈ ಮೀಟರ್ನಿಂದ ಜನರಿಗೆ ಯಾವುದೇ ಅನುಕೂಲವಿಲ್ಲ, ಬದಲಿಗೆ ಮೀಟರ್ ತಯಾರಿಕಾ ಕಂಪನಿಗಳಿಗೆ ಮಾತ್ರ ಲಾಭವಾಗಲಿದೆ. ರಾಜ್ಯ ಸರ್ಕಾರ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಭ್ರಷ್ಟ ಮತ್ತು ಅವೈಜ್ಞಾನಿಕ ಕಾನೂನುಗಳನ್ನು ತಂದು ಬಡವರ ರಕ್ತ ಹೀರುತ್ತಿವೆ. ಇದರಿಂದ ಗುತ್ತಿಗೆದಾರರು ಮಾತ್ರವಲ್ಲದೆ ರೈತರು, ಬಡವರು ಎಲ್ಲರೂ ಬೀದಿಗೆ ಬರುವಂತಾಗಿದೆ. ಹಾಗಾಗಿ ಕೂಡಲೇ ಮೀಟರ್ ಮಾಫಿಯಾ ರದ್ದಾಗಬೇಕೆಂದು ಆಗ್ರಹಿಸಿದರು. ಇವತ್ತು ನಾವು ಇಲ್ಲಿ ಬಂದಿರುವ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಧೀನದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಏನು ಭ್ರಷ್ಟ ಕಾನೂನುಗಳು, ಅವೈಜ್ಞಾನಿಕ ಕಾನೂನುಗಳು ತಂದು ಇವತ್ತು ಬಡವರ, ದೀನ ದಲಿತರ, ರೈತರ, ಬಡ ಗುತ್ತಿಗೆದಾರರ ರಕ್ತ ಹೀರುವಂತಹ ಕಾನೂನನ್ನು ತಂದು ನಾವೆಲ್ಲ ಬೀದಿಗೆ ಬಂದಿದ್ದೀವಿ. ಇವತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲು ಬಂದಿದ್ದೀವಿ. ನಮ್ಮ ಪ್ರಮುಖವಾದ ಬೇಡಿಕೆಗಳು ಮೀಟರ್ ಮಾಫಿಯಾ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮೀಟರ್ ಮಾಫಿಯಾ ರದ್ದಾಗಬೇಕು. ಏನಪ್ಪ ಈ ಮೀಟರ್ ಮಾಫಿಯಾ ಅಂತಂದರೆ, ಸ್ವತಂತ್ರ ಬಂದಾಗಿಂದ ಇದುವರೆಗೂ ನಾವು 300 ರೂಪಾಯಿ ಮೀಟ್ರು, 200 ರೂಪಾಯಿ ಮೀಟ್ರು, 500 ರೂಪಾಯಿ ಮೀಟ್ರು, ಈಗ 1000 ರೂಪಾಯಿ ಮೀಟ್ರ್ ಆಗ್ತಾಯಿದ್ದೀವಿ. ಈ ಒಂದು ಮೀಟ್ರಿಂದ ಯಾರಿಗೂ ತೊಂದರೆ ಇಲ್ಲ, ಸರಬರಾಜು ಕಂಪನಿಗಳವ್ರಿಗೂ ತೊಂದರೆ ಇಲ್ಲ, ಗ್ರಾಹಕರಿಗೂ ತೊಂದರೆ ಇಲ್ಲ. ಏಕಾಏಕಿ ಸರ್ಕಾರಗಳು ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳವರು ಇತ್ತೀಚೆಗೆ ಹೊಸ ಅವೈಜ್ಞಾನಿಕ ಸುತ್ತೋಲೆಯನ್ನು ತಂದು 5,000 ರೂಪಾಯಿ ಮಾಡಿದ್ದಾರೆ. ಒಂದು ಮೀಟ್ರಿಗೆ, ಒಂದು ಮನೆಗೆ ವಿದ್ಯುತ್ ಶಕ್ತಿ ಸಂಪರ್ಕ ಪಡೆಯಬೇಕಾದ್ರೆ, ನಾವು ಆ ಮನೆಗೆ ಮೀಟ್ರ್ ಹಾಕಬೇಕಾದ್ರೆ ಬರೀ ಮೀಟ್ರ್ ಕಾಸ್ಟೇ 5,000 ಮಾಡಿದ್ದಾರೆ. ಇದು ಹಿಂದೆ ಇದ್ದಂತಹ ದರಕ್ಕಿಂತ 100 ಪಟ್ಟು ಜಾಸ್ತಿ ಆಗಿದೆ. ಏನು ವಿದ್ಯುತ್ ಸರಬರಾಜು ಕಂಪನಿಗಳಿದ್ದಾವೆ, ಇವು ಯಾವ ಸರ್ವಿಸ್ ಮಾಡುವಂಥ ಕಂಪನಿಗಳಲ್ಲ, ಇವು ಬಿಸ್ನೆಸ್ ಮಾಡುವಂಥ ಕಂಪನಿಗಳು. ಅವರು 4 ರೂಪಾಯಿ 5 ರೂಪಾಯಿಗೆ ಯೂನಿಟ್ ಪರ್ಚೇಸ್ ಮಾಡ್ತಾರೆ, ನಮಗೆ ಗ್ರಾಹಕರಿಗೆ 10 ರೂಪಾಯಿಗೆ ಕೊಡ್ತಾರೆ. ಇದು ಯಾವುದೇ ಸಾರ್ವಜನಿಕ ವಲಯದಲ್ಲಿ ಸರ್ವಿಸ್ ಮಾಡುವಂಥ ಕಂಪ್ನಿಗಳಲ್ಲ, ಇವು ಮಾರಾಟ ಕಂಪ್ನಿಗಳು. ಇವು ಮಾರಾಟ ಕಂಪ್ನಿಗಳಾದಾಗ ಅವ್ರಿಗೆ ಏನಾದರೂ ಹೆಚ್ಚುವರಿ ಬೇಕಾದಾಗ, ಅವರ ಅಭಿವೃದ್ಧಿಗೆ ಬೇಕಾದಾಗ ಅವರಿಗೆ ಇಷ್ಟಕ್ಕೆ ಬಂದಂಗೆ ಮೀಟ್ರ್ ಹಾಕೋಬೇಕಾದ್ರೆ ಒಂದು ಬುದ್ಧಿವಂತ ಮೀಟ್ರ್ ಅಂತಂದ್ಬಿಟ್ಟು ಇತ್ತೀಚೆಗೆ ತಂದಿದ್ದಾರೆ. ಇದು ಯಾರೋ ಮೀಟ್ರ್ ಸಪ್ಲೈ ಮಾಡ್ತಾರಲ್ಲ ಅವರು ಉದ್ಧಾರ ಆಗ್ತಾರೆ ಹೊರತು ಇನ್ನು ಯಾರೂ ಉದ್ಧಾರ ಆಗೋದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ, ತುಂಬ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ.
ಸ್ವತಂತ್ರ ಬಂದಾಗಲಿನಿಂದ 300 ರೂಪಾಯಿ ಇದ್ದ ಮೀಟರ್ ಈಗ 1,000 ರೂಪಾಯಿ ಇತ್ತು. ಇದರಿಂದ ಯಾರಿಗೂ ತೊಂದರೆ ಇರಲಿಲ್ಲ. ಗ್ರಾಹಕರು ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳಿಗೂ ಇದು ಅನುಕೂಲವಾಗಿಯೇ ಇತ್ತು. ಆದರೆ ಅವೈಜ್ಞಾನಿಕ ಸುತ್ತೋಲೆ ತಂದು ಈ ಮೀಟರ್ ಬೆಲೆಯನ್ನು 5,000 ರೂಪಾಯಿ ಮಾಡಿದ್ದಾರೆ. ಹಿಂದಿನ ದರಕ್ಕಿಂತ 100 ಪಟ್ಟು ಹೆಚ್ಚು ಮಾಡಲಾಗಿದೆ. ಇವರು ವ್ಯಾಪಾರ ಮಾಡುವ ಕಂಪನಿಗಳೇ ಹೊರತು ಸೇವೆ ಸಲ್ಲಿಸುವ ಕಂಪನಿಗಳಲ್ಲ. ಅವರ ಅಭಿವೃದ್ಧಿಗೆ ತಕ್ಕಂತೆ ಅವರು ಬೆಲೆ ಏರಿಸುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ಮೀಟರ್ ಸರಬರಾಜು ಕಂಪನಿ ಬಿಟ್ಟು ಮತ್ಯಾರಿಗೂ ಅನುಕೂಲವಿಲ್ಲ. ಇಲಾಖೆಯವರೇ ಮೀಟರ್ ಅಳವಡಿಸಿಕೊಳ್ಳಿ, ನಾವು 1,000 ರೂಪಾಯಿ ಮೀಟರ್ ಅಳವಡಿಸುತ್ತೇವೆ ಎಂದು ಹೇಳಿದ ಬಾಬು ಅವರು ಹೊಸ ಬೋರ್ವೆಲ್ ಸಂಪರ್ಕ ಕಲ್ಪಿಸಲು ಈವರೆಗೂ ಯಾವುದೇ ಸಮಸ್ಯೆ ಇರಲಿಲ್ಲ. ಅಕ್ರಮ ಸಕ್ರಮ ಯೋಜನೆಯಡಿ ಕೇವಲ 30,000 ರೂಪಾಯಿ ಪಾವತಿಸಿದರೆ ರೈತರಿಗೆ ವಿದ್ಯುತ್ ಸಂಪರ್ಕ ಸಿಗುತ್ತಿತ್ತು. ಆದರೆ 6 ತಿಂಗಳ ಹಿಂದೆ ಅಕ್ರಮ ಸಕ್ರಮ ಬಂದ್ ಮಾಡಿ ಸ್ವಯಂ ಕಾಮಗಾರಿ ಯೋಜನೆಯಡಿ ವಿದ್ಯುತ್ ಸಂಪರ್ಕ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ರೈತರು ಬೀದಿಗೆ ಬರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ರಾಜ್ಯ ಸರ್ಕಾರ ಮತ್ತು ವಿದ್ಯುತ್ ಕಂಪನಿಗಳ ಅವೈಜ್ಞಾನಿಕ ಆದೇಶಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಇಂದು ಬೆಸ್ಕಾಂ ಗುತ್ತಿಗೆದಾರರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಇದಕ್ಕೆ ರೈತಪರ ಕನ್ನಡಪರ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಆಯೋಗ ಇದೆ. ರಾಜ್ಯದ ರೈತರು ಮತ್ತು ಗುತ್ತಿಗೆದಾರರು ಒಕ್ಕೂರಲಿನಿಂದ ಈ ಆಯೋಗಕ್ಕೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಒತ್ತಾಯಿಸಲಾಗುತ್ತಿದೆ. ಅವರು ಅಧ್ಯಕ್ಷರಾದರೆ ವಿದ್ಯುತ್ ಕಂಪನಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಸಾಧ್ಯವಾಗಲಿದೆ ಎಂದು ಅವರು ತಿಳಿಸಿದರು. ರೈತರಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕಾದರೆ ಈ ಹಿಂದೆ 3,400 ಇತ್ತು. ಇದೀಗ 9,500ಕ್ಕೆ ಹೆಚ್ಚಿಸಲಾಗಿದೆ. ಈ ಎಲ್ಲ ಆದೇಶಗಳನ್ನು ಮಾಡಿರುವ ಅಧಿಕಾರಿ ಈ ಹಿಂದೆ ಲೋಕಾಯುಕ್ತರ ದಾಳಿಯಲ್ಲಿ ಸಿಕ್ಕಿ ಅಮಾನತಾಗಿದ್ದು, ಇಂತಹ ಭ್ರಷ್ಟ ಅಧಿಕಾರಿಗಳು ನೀಡುವ ಆದೇಶಗಳಿಂದ ರೈತರು ಮಾತ್ರವಲ್ಲದೆ ಗುತ್ತಿಗೆದಾರರು ಸಂಕಷ್ಟ ಎದುರಿಸುವಂತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸಿ ಭ್ರಷ್ಟ ಅಧಿಕಾರಿಗಳು ಮಾಡಿರುವ ತುಗುಲತ್ ಆದೇಶಗಳನ್ನು ವಾಪಸ್ ಪಡೆದು ಈ ಹಿಂದಿನ ದರದಂತೆಯೇ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.